ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಏರಿಕೆ ಆಗ್ತಾ ಇದ್ದು, ದಿನ ಬೆಳಗಾದ್ರೆ ಮಾಧ್ಯಮಗಳಲ್ಲಿ ಇಂತಹ ಕೃತ್ಯಗಳು ಕೇಳಿ ಬರ್ತಿವೆ. ಆದ್ರೂ ಕೆಲವು ಪ್ರಕರಣಗಳು ಮಾತ್ರ ಬೆಳಕಿಗೆ ಬಂದ್ರೆ ಇನ್ನು ಹಲವು ದೌರ್ಜನ್ಯಗಳು ಹಾಗೆ ಮುಚ್ಚಿ ಹೋಗ್ತವೆ. ಕಳೆದ ವರ್ಷ ರಾಜ್ಯದಲ್ಲಿ 6,000ಕ್ಕಿಂತಲೂ ಹೆಚ್ಚು ಲೈಂಗಿಕ ಕಿರುಕುಳದ ಕೇಸ್ ದಾಖಲಾಗಿದ್ರು 9 ಪ್ರಕರಣಕ್ಕೆ ಮಾತ್ರ ಶಿಕ್ಷೆ ಒದಗಿದೆ. ಕರ್ನಾಟಕದಾದ್ಯಂತ ಈ ವರ್ಷ ಮೊದಲ 2 ತಿಂಗಳಲ್ಲಿ ಪ್ರತಿದಿನ ಸರಾಸರಿ 15 ಲೈಂಗಿಕ ಕಿರುಕುಳದಂತೆ ಪ್ರಕರಣಗಳು ವರದಿಯಾಗಿವೆ. ಇದು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಗಂಭೀರ ಕಳವಳ ಹುಟ್ಟುಹಾಕ್ತಿದೆ. ರಾಜ್ಯ ಅಪರಾಧ ದಾಖಲೆಗಳ ಬ್ಯೂರೋದ ಮಾಹಿತಿ ಪ್ರಕಾರ ಈ ವರ್ಷದ ಮೊದಲ 2 ತಿಂಗಳಲ್ಲಿ ಒಟ್ಟು 901 ಲೈಂಗಿಕ ಕಿರುಕುಳ ಪ್ರಕರಣಗಳು ಮತ್ತು 78 ಈವ್ ಟೀಸಿಂಗ್ ಪ್ರಕರಣಗಳು ದಾಖಲಾಗಿವೆ. ಎರಡು 2024ರಲ್ಲಿ ಒಟ್ಟು 6,319 ಪ್ರಕರಣ ರಿಜಿಸ್ಟರ್ ಆಗಿತ್ತು. ಇವುಗಳಲ್ಲಿ ಇನ್ನು 3,908 ಕೇಸ್ ವಿಚಾರಣೆ ಹಂತದಲ್ಲಿವೆ ಹಾಗೂ 1,734 ತನಿಖೆ ಹಂತದಲ್ಲಿವೆ. 45 ಪ್ರಕರಣಗಳು ಪತ್ತೆಯೇ ಆಗಿಲ್ಲ. ಜೊತೆಗೆ 180 ಈವ್ ಟೀಸಿಂಗ್ ಪ್ರಕರಣಗಳು ವರದಿಯಾಗಿದ್ವು. ರಾಜ್ಯದಲ್ಲಿ ಪ್ರತಿದಿನ ಒಂದೇ ಒಂದು ಈವ್ ಟೀಸಿಂಗ್ ಪ್ರಕರಣ ವರದಿಯಾಗ್ತಾ ಇದ್ರು ಅವುಗಳನ್ನ ಸರಿಯಾಗಿ ದಾಖಲು ಮಾಡ್ತಿಲ್ಲ. ಇದರಿಂದ ದೌರ್ಜನ್ಯಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗ್ತಿಲ್ಲ. ಸರ್ಕಾರವು ಇದರ ಕುರಿತು ಗಂಭೀರವಾದ ಚಿಂತನೆ ನಡೆಸಲೇಬೇಕಾಗಿದೆ. ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಹೆಚ್ಚಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ. ಇನ್ನು ಜನವಾದಿ ಮಹಿಳಾ ಸಂಘಟನೆಯ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ KS ವಿಮಲಾ ಇದರ ಕುರಿತು ಮಾತನಾಡಿದ್ದು, ಸಾಮಾಜಿಕ ಕಳಂಕ, ಭಯ ಮತ್ತು ಪೊಲೀಸ್ ಹಾಗೂ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆಯ ಕೊರತೆಯಿಂದಾಗಿ ಇಂತಹ ಪ್ರತಿಘಟನೆಗಳು ವರದಿಯಾಗದೇ ಇರುವುದರಿಂದ ದಾಖಲಾಗಿರುವ ಅಪರಾಧದ ಸಂಖ್ಯೆ ಪೂರ್ಣವಾಗಿಲ್ಲ. ಪ್ರತಿ ಲೈಂಗಿಕ ದೌರ್ಜನ್ಯದ ಘಟನೆಗಳು ದಾಖಲಾದರೆ ನಿಜವಾದ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಎಂದಿದ್ದಾರೆ. ಅಲ್ಲದೆ ಮಹಿಳೆಯರು ದೂರು ನೀಡಲು ಹೋದಾಗಲೂ ಪೊಲೀಸರು ಸೂಕ್ಷ್ಮತೆಯಿಂದ ಪ್ರತಿಕ್ರಿಯಿಸುವುದಿಲ್ಲ. ರಾತ್ರಿಯಲ್ಲಿ ಅವರು ಏಕೆ ಹೊರಗಿದ್ದಾರೆ ಅಥವಾ ಏಕೆ ಒಂಟಿಯಾಗಿದ್ದಾರೆ ಎಂದು ಕೇಳುವುದರಿಂದ ಸಂತ್ರಸ್ತರು ಮುಜುಗರಕ್ಕೀಡಾಗ್ತಾರೆ ಎಂದು ವಿಮಲಾ ಹೇಳಿದ್ದಾರೆ. ಮಹಿಳೆಯರು ರಾತ್ರಿಯಲ್ಲಿ ಮಾತ್ರವಲ್ಲದೆ ಹಗಲಿನಲ್ಲಿಯೂ ಅಪಾಯಗಳನ್ನು ಎದುರಿಸುತ್ತಿದ್ದಾರೆ. ಇದನ್ನು ತಡೆಗಟ್ಟುವ ಕ್ರಮಗಳಾಗಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಮತ್ತು ದುರ್ಬಲ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದು KS ವಿಮಲಾ ತಿಳಿಸಿದ್ದಾರೆ. ಇದಲ್ಲದೆ ಮಹಿಳಾ ಸುರಕ್ಷತೆಯನ್ನು ಸುಧಾರಿಸಲು, ಜಾಗೃತಿ ಮೂಡಿಸಲು ಮತ್ತು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ರಾಜ್ಯ ಮಹಿಳಾ ಆಯೋಗವು ಹೆಚ್ಚಿನ ಕೆಲಸ ಮಾಡ್ತಿಲ್ಲ ಎಂದು ಅವರು ಟೀಕಿಸಿದರು. ಇಂಥ ಕೃತ್ಯಕ್ಕೆ ಒದಗಿಸುವ ಕಡಿಮೆ ಶಿಕ್ಷೆಯ ಪ್ರಮಾಣವು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತಿದೆ. ಇದರಿಂದಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಿವೆ. ನಿತ್ಯ 15 ಲೈಂಗಿಕ ಪ್ರಕರಣಗಳು ದಾಖಲಾಗ್ತಿವೆ ಎಂದರೆ ಸಮಾಜದಲ್ಲಿ ಮಹಿಳೆಯರಿಗೆ ಎಷ್ಟು ರಕ್ಷಣೆ ಇದೆ ಎಂಬುದು ಚಿಂತಿಸಲೇಬೇಕಾದ ವಿಷಯ. ಆದಷ್ಟು ಬೇಗ ಸರ್ಕಾರವು ಇದಕ್ಕೆ ಕಡಿವಾಳ ಹಾಕಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಬೇಕಾಗಿದೆ. ಇದೆಷ್ಟು ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಉಂಟಾಗ್ತಿರುವ ಲೈಂಗಿಕ ದೌರ್ಜನ್ಯದ ದತ್ತಾಂಶದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯಗಳೊಂದಿಗೆ ಸಿಗ್ತೇವೆ. ಇದು 1 ಟಿವಿ.